ವೆಲ್ಕಮ್ ಟು ಸುಜಾತಾಸ್ ಕಿಚನ್. ಇವತ್ತು ಟೇಸ್ಟಿಯಾದ ಬ್ಲ್ಯಾಕ್ ಚಿಕನ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಒಂದು ಬಾಣಲೆಗೆ 1.5 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, 1/4 ಸ್ಪೂನು ಜೀರಾ ಪೌಡರನ್ನು ಹಾಕಿ ಸಣ್ಣ ಉರಿನಲ್ಲಿ ಹುರಿಯೋಣ. ಇದು ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬರುತ್ತೆ ನೋಡಿ, ಇಷ್ಟು ಬಣ್ಣಕ್ಕೆ ಬಂದರೆ ಸಾಕು. ಇದನ್ನು ನಾವೀಗ ಎತ್ತಿಟ್ಕೊಳ್ಳೋಣ. ವಿತ್ ಸ್ಕಿನ್ ಇರುವಂಥ ಅರ್ಧ kg ಚಿಕನನ್ನು ತೊಗೊಂಡಿದ್ದೀನಿ. ಒಂದು ಬಾಣಲೆಗೆ 4 ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿಯಾಗಿದೆ ನೋಡಿ. ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೆ ಹುರಿತಾ ಇರಬೇಕು. ಇವಾಗ ನೋಡಿ ಈರುಳ್ಳಿ ಕೆಂಪಾಗಿದೆ. ಇವಾಗ ನಾನು ಇದಕ್ಕೆ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಿಕನಿಗೆ ನಾನು ಅರಿಶಿನನೂ ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದನ್ನು ನಾವು ಕೈ ಆಡಿಸ್ತಾ ಇರೋಣ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಇದನ್ನು ಬೇಯೋದಕ್ಕೆ ಹಾಗೆ ಬಿಡಬೇಕು. ನೋಡಿ ಈಗ ಚಿಕನ್ ಬೆಂದಿದೆ. ಇದಕ್ಕೆ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ಹಸಿ ವಾಸನೆ ಇರುತ್ತೆ. ಇದು ಹಸಿ ವಾಸನೆ ಹೋಗೋ ತನಕ ನಾವು ಒಂದು 5 ನಿಮಿಷ ಹಾಗೆ ಹುರ್ಕೊಳ್ತಾ ಇರೋಣ. ಈಗ ನೋಡಿ ಚಿಕನ್ ಇದು ಹಸಿ ವಾಸನೆ ಹೋಗಿದೆ. ಈಗ ಚಿಕನ್ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಬೆಂದಿರಲ್ಲ. ಹಾಗಾಗಿ ಇದು ಬೇಯೋದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಕೈ ಆಡಿಸಿ ಹಾಗೆ ಮುಚ್ಚಿ 10 ನಿಮಿಷ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ ಇವಾಗ 10 ನಿಮಿಷ ಚಿಕನ್ ಬೆಂದಿದೆ. ಈಗ ಬೆಂದ ಚಿಕನ್ನಿಗೆ ನಾವು ಹುರಿದಿಟ್ಕೊಂಡಿರುವಂಥ ಚಿಲ್ಲಿ ಪೌಡ್ರನ್ನು ಸೇರಿಸ್ತಾ ಇದ್ದೀನಿ. ಒಂದು 1/4 ಸ್ಪೂನಷ್ಟು ಮೆಣಸಿನ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಉಪ್ಪು ಕಡಿಮೆ ಆಗಿದ್ದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಮಗೆ ರಸ ಬೇಕು ಅಂದರೆ ರಸನ ಬಿಟ್ಕೋಬೋದು, ರಸ ಬೇಡ ಅಂತಂದರೆ ಪೂರ್ತಿ ಡ್ರೈ ಆಗೋದಕ್ಕೂ ಬಿಡಬೇಕು. ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನಿಂಬೆ ಹುಳಿನೂ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಹಾಗೆ ಬಿಡಬೇಕು. ಆಗ ಚಿಕನ್ನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ನೋಡಿ ಈಗ ಚಿಕನ್ನು ರೆಡಿಯಾಗಿದೆ. ಇದು ರೊಟ್ಟಿ, ಚಪಾತಿ, ಅನ್ನ ಯಾವುದ್ರ ಜೊತೆಗಾದರೂ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ.